Hi guys, welcome back to my channel. Keep watching. ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಇವತ್ತು ಬ್ಲಾಗ್ ಕಂಟೆಂಟ್ ಏನು ಅಂದರೆ ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಬ್ಲಾಗ್ ಏನು ಅಂತ. ಇವರೇನೋ ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಫ್ರೆಂಡ್ಸ್, ಏನೋ ಗೊತ್ತಿಲ್ಲ. ಅಷ್ಟರಲ್ಲೆಲ್ಲ ಬಂದೇ ಬಿಟ್ಟರು. ಹಾಗೆ ವಾರ್ಮ್ ಅಪ್ ಮಾಡ್ಕೊಂತ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಮೇಡಮ್ ನೋಡಿದ್ರೆ ತುಂಬ ಡೀಪಾಗಿ ಮೊಬೈಲಲ್ಲಿ ಹೋಗ್ಬಿಟ್ಟವ್ರು. ಅಷ್ಟರಲ್ಲಿ ನಮ್ಮ ಮಲ್ಲಿ ಸರ್ ಬಂದ್ಬಿಟ್ರು ಫ್ರೆಂಡ್ಸ್. ಪಾಪ ಬಟ್ಟೆ ಇಟ್ಕೊಂಡು ಅಳ್ತಾ ಇದ್ರು. ಯಾಕೆ ಅಂತ ಕೇಳಿದಕ್ಕೆ ಬ್ರೇಕಪ್ ಆಗೋಯ್ತು ಅಂತ ತುಂಬ ಫೀಲಿಂಗ್ ಎಲ್ಲ ಹೋಗ್ಬಿಟ್ಟಿದ್ರು. ಹಾಗೆ ಮಕ್ಕಳು ಎಲ್ಲ ಸಮಾಧಾನ ಮಾಡ್ತಿದ್ರು. ಸಮಾಧಾನ ಆಗಿಲ್ಲ ಫ್ರೆಂಡ್ಸ್. ಅವರು ಪಾಪ ಏನೋ ತುಂಬ ಡೀಪಾಗಿ ಫೀಲಿಂಗ್ ಆಗಿ ತುಂಬ 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 ಅಳ್ತಾ ಇದ್ರು ಫ್ರೆಂಡ್ಸ್. ಪಾಪ ಅಂತ ಬೇಜಾರಾಯಿತು. ಅಂತೂ ಇಂತೂ ಹೆಂಗೋ ಒಂದು ಸ್ವಲ್ಪ ಸಮಾಧಾನ ಆಗಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ. ಹಾಗೆ ಅವನ ಸಮಾಧಾನ ಮಾಡಿದ್ರು. ಸಾಂಗ್ ಸ್ಟಾರ್ಟ್ ಆಯಿತು. ಹಂಗೆ ಕ್ಲಾಸ್ ಮುಗಿಸ್ಕೊಂತ ಟಿಫನ್ ಮಾಡಕ್ ಹೋದ್ವಿ. ಪಾಪ ನೋಡಿದ್ರೆ ಅಲ್ಲೂ ಅದಕ್ಕೆ ಹೇಳೋದು ಹುಡುಗಿರಿಂದ ಹೋಗ್ಬಿಡ್ದು ಅಂತ ಏನೋ ಡೈಲಾಗ್ ಕೊಡ್ದ. ಇವನ್ ನೋಡಿದ್ರೆ ಹೆಂಗಿದ್ದಿದ್ ನಮ್ಮ ಮಲ್ಲಿ ಅಣ್ಣ ಹಿಂಗಾಗ್ಬಿಟ್ಟವ್ರೆ ಅಂತ ನಗಿತಿದ್ದ. ಹಂಗೆ ಗ್ಯಾಪಲ್ಲಿ ಒಂದು ದೋಸೆ ಹಾಕ್ತಿರೋದನ್ನ ವಿಡಿಯೋ ಮಾಡ್ತಾ ನೋಡಿದ್ರೆ ದೋಸೆ ಬಾರಿಸ್ತವನೆ ಫ್ರೆಂಡ್ಸ್. ಎಲ್ಲ ಫೀಲಿಂಗು ಅಂದ. ದೋಸೆ ಬಂದಿದ ತಕ್ಷಣ ಸರಿಯಾಗಿ ತಿಂತವನೆ. ಮೇಡಮ್ ನೋಡಿದ್ರೆ ಕೆಂಪು ಚಟ್ನಿ ಇಲ್ಲಾಂದ್ರೆ ನಾನು ತಿನ್ನಲ್ಲ ಅಂದ್ಬಿಟ್ಟು ಅಲ್ಲೋಗ್ಬಿಟ್ಟು ಅವ್ರ ಹತ್ರ ಜಗಳ ಮಾಡ್ಕೊಂಡು ಕೆಂಪು ಚಟ್ನಿ ಹಾಕೊಂಡ್ಬರ್ತಾವ್ರೆ ಫ್ರೆಂಡ್ಸ್. ಕೊನೆಗೂ ಮೇಡಮ್ ಕೆಂಪು ಚಟ್ನಿ ಜೊತೆನೆ ತಿಂದ್ರು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಮಲ್ಲಿ ಫಾಲೋವರ್ಸ್ ಎಲ್ಲ ಕೇಳಿಸ್ಕೊಡಿ. ಪಾಪ 1 ವೀಕ್ ಆದ್ಮೇಲೆ ಅವ್ರ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ಪಾಪ ಬ್ರೇಕಪ್ ಆಗಿ ಒಂದು ಸ್ವಲ್ಪ ಬೇಜಾರಾಗಿದೆ. ಆದಷ್ಟು ಬೇಗ ಬರ್ತಾರೆ. ಮುಚ್ಚ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ. ಇದ್ಯಾವ್ದು ಹೊಸ ಪ್ರತಿಭೆ? ಟೀಚರ್ ಬ್ಲಾಗರ್ ಅಂದ್ರೆ ಇಬ್ರು ನಗ್ತಾವ್ರೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಮಗುಗೋಸ್ಕರ ಆದ್ರೂ ನಾನು ಒಂದ್ಸತಿ ಬ್ಲಾಗರ್ ಹಾಕ್ತೀನಿ. ಮೇಡಮ್ ನಿಮ್ ಕಾಟ ತಡೆಯಕ್ಕಾಗದೆ ಕೊನೆಗೂ ಬಾಯ ಬಿಟ್ಟು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಲ್ಲಿ ಸರ್, ನಮ್ಮ ಬ್ಲಾಗ್ ಬಗ್ಗೆ ಏನ್ ಹೇಳ್ತೀರಾ? ಜೀವನದಲ್ಲಿ ಏನೇ ಆದ್ರೂ ಹುಡುಗಿರಿಂದ ನಾವು ಹೋಗ್ಬಾರ್ದು, ನಮ್ಮಿಂದ ಹುಡುಗಿರ್ ಬರ್ಬೇಕು. ಹಂಗೆ ನಮ್ಮ ಮನೆಗೆ ಬಿಟ್ಟು ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.